ನಮ್ಮ ಎಕಾನಮಿ ಇಂಪ್ರೂವ್ ಆಗ್ಬೇಕು ಅಂದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಸಿಗೋ ವೇತನನೂ ಅಷ್ಟೇ ಇಂಪ್ರೂವ್ ಆಗ್ಬೇಕು. ಸೊ ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀವಿ? ನಾವು ಈಗಾಗಲೇ ಮನವಿ ಮಾಡ್ತಾ ಇದ್ದೇವೆ, ಕೇಂದ್ರ ಮಾದರಿಯ ಒಂದು ವೇತನವನ್ನ ಜಾರಿಗೆ ತರಬೇಕು ಕರ್ನಾಟಕದಲ್ಲಿ ಅಂತ ಹೇಳಿ. ಅದು ಮೊದಲಿಂದನೂ ಕೂಡ ಬೇಡಿಕೆ ಇದೆ. ಎಲ್ಲರೂ ಕೂಡ ಆ ಬೇಡಿಕೆನ ಇಡ್ತಾ ಇದ್ದಾರೆ, ನಾವು ಕೂಡ ಇಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಇನ್ನೂ ಬೇರೆ ಬೇರೆ ವ್ಯವಸ್ಥೆಗಳನ್ನ, ಬೇರೆ ಬೇರೆ ಅನುಕೂಲಗಳನ್ನ ನಮ್ಮ ಮಹಿಳಾ ನೌಕರರಿಗೆ ಒದಗಿಸಿ ಕೊಡ್ಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ. ಈಗಾಗಲೇ ಏನು 6 ತಿಂಗಳ ಒಂದು ಮಾತೃತ್ವ ರಜೆ ಇದೆ. ಆ ಮಾತೃತ್ವ ರಜೆನ 1 ವರ್ಷದ ಕಾಲ ವಿಸ್ತರಣೆ ಮಾಡಿ ಅಂತ ಹೇಳಿ ನಾವು ಬೇಡಿಕೆಯನ್ನ ಇಟ್ಟಿದ್ದೇವೆ. ಯಾಕೆಂದ್ರೆ ತಮ್ಗೆ ಗೊತ್ತಿದೆ, 6 ತಿಂಗಳ ಮಗುನ ಮನೆಯಲ್ಲಿ ಬಿಟ್ಟು ಕಚೇರಿ ಕೆಲಸಕ್ಕೆ ಹೋದಾಗ ಅವರಿಗೆ ಎಷ್ಟು ಕಷ್ಟಗಳಾಗ್ತವೆ ವೈಯಕ್ತಿಕವಾಗಿ. ಪ್ರತಿ 2 ಗಂಟೆಗೆ ತಾಯಿ ಮಗುಗೆ ಹಾಲು ಉಣಿಸ್ಲಿಲ್ಲ ಅಂತ ಹೇಳಿದ್ರೆ ಆ ತಾಯಿಗೆ ಆಗಿರ್ತಕ್ಕಂಥ ಕಷ್ಟ ಯಾರಿಗೂ ಹೇಳೋಕೆ ಸಾಧ್ಯ ಇಲ್ಲ. ಜೀವ ಹೋಗಿ ಜೀವ ಬರುತ್ತೆ. ಏನಾದ್ರೂ ನೀವು ಇದ್ ಮಾಡ್ಲೇಬೇಕಿಲ್ಲ, ಹಾಲು ಉಣಿಸ್ಬೇಕು, ಇಲ್ಲ ಆದ್ರೆ ಅದನ್ನ ಹೊರಗಡೆ ಚೆಲ್ಲೇಬೇಕು, ಇಲ್ಲ ಅಂತಂದ್ರೆ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ 1 ವರ್ಷದ ಕಾಲಕ್ಕೆ ನಾವು ಬೇರೆ ಬೇರೆ, ಈಗ ಕೇಂದ್ರ ಸರ್ಕಾರದಲ್ಲಿನೂ ಕೂಡ 1 ವರ್ಷದ ಒಂದು ಅವಧಿ ಇದೆ. ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿನೂ ಕೂಡ ಮಹಿಳೆಯರಿಗೆ 1 ವರ್ಷದ ಕಾಲ ಮಾತೃತ್ವ ರಜೆಯನ್ನ ವಿಸ್ತರಣೆ ಮಾಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ.